ಏನಪ್ಪ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ತಲೆ ಓದ್ತಿದ್ದಿ ಬಿಡು ಮೇಸ. ಏನ್ ಹಂಗೆ ಕತ್ತೊಳಗೆ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಹೆಂಗ್ ಮುರ್ದೈತಲ್ಲ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸೈನ್ಸ್ ತಕೊಂಡ್ ಸ್ಟಡಿ ಮಾಡ್ತಾವ್ರೆ. ನೀವು ನಾನು ಸೆಂಟಿಂಗ್ ಸ್ಟಡಿ ಮಾಡ್ತೀನಿ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬಾಸ್ ನಿಮ್ಮ ಅನಿಸಿಕೆ ಹೇಳಿ ಬಾಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಮತ್ತೆ ನಿಮಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ನಾನಿವಾಗ ಬೆಂಗಳೂರಿಂದ ನಮ್ಮ ಊರಿಗೆ ಯುಗಾದಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಮತ್ತು ನಮ್ಮ ಊರಿನ ಸಂಭ್ರಮದ ಆಚರಣೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಅಂತೂ ಇಂತೂ ಇವಾಗ ನಾನು ನಮ್ಮ ಮನೆ ಹತ್ರ ಬಂದೆ. ಸ್ಟಾರ್ಟಿಂಗ್ ಎಂಟ್ರಿನೇ ನಮ್ಮ ಲಕ್ಕಿ. ನೋಡಿ ಲಕ್ಕಿ, ನೋಡಿ ನಾವು ಬರೋದು ಅಪರೂಪ ಆದ್ರೂ ಹೆಂಗಾಡ್ತಿದ್ದಾನೆ ಅಂತ. ಹೇಳ ಮೇಲೆ ಮೊನ್ನೆ ದಿವಸ ಬಂದೆ ಕಾಯಿಲೆಲ್ಲ ಮಾತಾಡ್ಸ್ಕೊಂಡ್ ಬಂದವಳೆ. ಇನ್ಯಾಕ ಮೊನ್ನೆ ಬರ್ನೇ ಇಲ್ಲ. ಸಾಕಡೆ ಬಂದ್ಬಿಟ್ಟೆ ನಿಮ್ಗೆ ಇಲ್ಲಿ ಗೇಟ್ ತಗೊಂಡ್ಬಿಟ್ಟು ಕೈ ಕೊಟ್ಬಿಟ್ಟು ಟೈಮ್ ಆಗಿತ್ತು. ನಾನು ಹೋದಾಗ ಎಷ್ಟು ಕಡೆ ಗೊತ್ತಾ ಬೆಂಗಳೂರಿಗೆ? ಏನ್ ಹೇಳು? ಅದೇ ಸೂಚು ಕತೆ ತರ್ತೀನಿ. ಅದ ಮಗ್ನೆ ಕುಡಿಯಲ್ಲ ತಳೋ ಐಸ್ ಬಿಸ್ಕುಟ್ ಕೊಡ್ ಮಗ್ನೆ ತಮ್ಮ ಮುಂದೆ ಹಾಲು ಕುಡಿಯೋ ವಯಸ್ಸು ನಮ್ದು. ಆಲ್ಕೋಹಾಲ್ ಕುಡಿಯೋ ವಯಸ್ಸು ನಮ್ದು. ನಾವು ಈಗ ದನ ತೊಳೆಯಕ್ ಹೋಯ್ತಾ ಇದ್ದೀವಿ. ಬರಲಿ. ನಾವು ಈಗ ದನ ತೊಳೆಯಕ್ಕೆ ಹೋಗ್ತಾ ಇದ್ದೀವಿ ಮೇಘಾಲಯಕ್ಕೆ. ಮ್ಯಾಸ ಭಾರಿ ತಲೆ ಓದ್ತಿದ್ದಿ ಬಿಡು ಮೇಸ. ಏನ್ ಹಂಗೆ ಕತ್ತೊಳಗೆ? ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಅದು ಕಾಣಿಸ್ತಿದೆಯಲ್ಲ, ಅದೇ ನಮ್ಮೂರಿನ ಕೆರೆ. ಈಗ ನಮ್ಮ ದನ ಕರುಗಳಿಗೆ ಸ್ನಾನ ಮಾಡಿಸುವ. ಏನ್ ಸಮಾಚಾರ? ಹೇಳಪ್ಪ ಕೇಳದ. ಹೆಂಗ ನಿಮ್ ಡವು ಎಲ್ಲ ಮೈಲವ್ರೆ, ಎಲ್ಲ ಅವ್ರ ಕೆಲಸ ಮಾಡ್ತಾವ್ರೆ. ಇದ್ದಳ ಓದ್ಲ ಗೊತ್ತೋಳ ಇಲ್ಲ. ಸೈನ್ಸ್ ತಕೊಂಡ್ ಸ್ಟಡಿ ಮಾಡ್ತಾವ್ರೆ. ನೀವು? ನಾನು ಸೆಂಟಿಂಗ್ ಸ್ಟಡಿ ಮಾಡ್ತೀನಿ. ದನ ತೊಳಿತೀನಿ ಅಂತ ಅಂದ್ಬಿಟ್ಟು ಇವಾಗ ಯಾಕೆ ಹೋಗ್ತಾ ಇದೀವಿ ಅಂತಂದರೆ, ಅಲ್ಲಿ ಕೆರೆ ನೀರು ಚೆನ್ನಾಗಿರಲಿಲ್ಲ, ಗಂದೆ ಆಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ತೊಳೆಯೋಣ ಅಂತ ಆಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೊಂದು ಒಳ್ಳೆ ಫುಟೇಜ್ ತೋರ್ಸೋಣ ಅಂತಿದ್ದೇವೆ, ಅಲ್ಲಿ ಕೆರೆ ತೋರ್ಸೋಣ ಅಂತಂದರೆ. ಪರವಾಗಿಲ್ಲ. ಇವಾಗ ಈ ವರ್ಷದ ಮೊದಲನೇ ಫಲವ ಇದು? ಇಲ್ಲ ಆಗ್ದಾಗಿಂದ ಮೊದಲನೇ ಫಲ ಇದು. ಆ ಗಿಡದಲ್ಲೇ ನೀವು ಹಿಂಗೆ ಹಿಡ್ಕೋಬೇಕಾಯ್ತಾನೆ. ಆಮೇಲೆ ಬರ್ತೀವಲ್ಲ ಬಿಡ್ರಿ. ಕೊನೆಗೂ ದನ ತೊಳ್ದಾಯ್ತು. ಇವಾಗ ಹೋಗಿ ಫಸ್ಟು ನಾಷ್ಟ ಮಾಡಬೇಕು. ಹೋಗಿ ನಾಷ್ಟ ಮಾಡಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿ ಇನ್ನು ದೇವ್ರ ಪೂಜೆ ಎಲ್ಲ ಮಾಡಬೇಕು. ಇವಾಗ ಮಾತಾಡ ಬಾರಪ್ಪ. ನನ್ನೇ ರೇಗಿಸ್ತಾವನು ಕುಳ್ಳೆ ಅಂತ ಅಂದ್ಬಿಟ್ಟು.
ತಾಯಿ ಏನು ಮೇವು ಆಯ್ತು ಇನ್ನೊಂದು ಈ ಕಡೆ ಅನ್ನ ಆ ಕಡೆ ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ಆಗೋಯ್ತು. ಬೇಗ ಬೇಗ ಮಾಡ್ತೀನಿ ಈಗ. ಈಗಿನ ಮಾವಿನ ತೋರಣವನ್ನು ಕಟ್ಟಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಹಬ್ಬದ ದಿನ. ಅಪ್ಪ ಇವಾಗ ನೋಡಿ 11:15 ಆಗೈತಿ. ಇವಾಗ ಮೇವು ತಂದು ಕೊಟ್ಟವ್ರೆ. ಮೇವು ತಿಂದ್ಬಿಟ್ಟು ಟ್ಯಾಕ್ಟ್ರಿ ತೊಳೆಯೋಕೆ ಹೋಗ್ಬೇಕು ಇವಾಗ ಪುನಃ. ಎಣ್ಣೆ ಸ್ನಾನ ಬಾಂಡ್ಲಿ ಜೋರ ಬಿಡ್ಬೇಡ ಕೈ ತೆಗೆದ್ಬಿಟ್ಟು ಕುಳಪೇಲಿ ಬೇಡವಾ? ಯಾಕವ ಚೆನ್ನಾಗಿಲ್ಲ ಅಂಡರ್ವೇರ್ ಇದು ಯಾಕೆ? ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಗೂ ನಾಯಿಗೆ ತೊಳ್ದು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಇವಾಗ ಬಂದವಪ್ಪ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಇವಾಗ ದೇವಸ್ಥಾನದಿಂದ ದೇವ್ರು ತಂದಿದ್ದೀವಿ. ಇಲ್ಲಿಂದ ಪೂಜೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ತಗೊಂಡೋಗ್ಬೇಕು ದೇವ್ರನ್ನ ಪುನಃ. ನಾನು ಒಂದೊಂದಾಗಿ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಒಬ್ಬೊಬ್ಬರಾಗಿ ಅವರು ಮಾತಾಡ್ತಾ ಹೋಗ್ತಾರೆ. ಮಾತಾಡಿ ಯಾರಾದರೂ ಒಬ್ಬರು. ನಮಗೆ ಈಗ 65 ವಯಸ್ಸು 500 ವರ್ಷದ ಇತಿಹಾಸದ ಚರಿತ್ರೆಯಲ್ಲಿ ಈ ಬಸವಣ್ಣ ದೇವರನ್ನು ನಾವು ಹೊನ್ನ ಕಟ್ಟೋದು, ಊರೆಲ್ಲ ಒಗ್ಗೂಡಿ ಒಂದೇ ಜಾಗದಲ್ಲಿ ಬಸವೇಶ್ವರ ದೇವಸ್ಥಾನವು ಅವರವರ ಜಮೀನು ಅಲ್ಲದೆ ಪ್ರತಿಯೊಬ್ಬರ ಜಮೀನುಗಳೇ ಹೋಗೋದು ರೀತಿ ಮಾಡಿ ಎಲ್ಲರೂ ಅವರವರ ಮನೆಯಿಂದ ಬಂದು ಬಸವೇಶ್ವರನ ಹೊಂಕಾಯಿ ಮಾಡಿಸಿ ಪೂಜೆ ಪುನಸ್ಕೊಂತ ವಿಜಯದಶಮಿ ಮಾಡಿ ಪಾನಕ ಮತ್ತು ಚರ್ಪನ್ ಕೊಟ್ಟು ಒಂದು ಬಸವೇಶ್ವರನ ಮೆರವಣಿಗೆಯನ್ನು ಇಷ್ಟೋ ತನಕ ಮಾಡಿ ನಾವು 500 ವರ್ಷದಿಂದನೂ ಇದೇ ರೀತಿ ನಡ್ಸ್ಕೊ ಬಂದರೆ ತಂದೆ ತಾಯಿಗಳು ಯುವಕರು ಆದಿಯಾಗಿ ನಡ್ಸ್ಕೊ ಬಂದಿದ್ದೀನಿ. ಇವತ್ತು ಅವರು ನಡೆಸಿದ್ದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಊರಲ್ಲೂ ಸಣ್ಣ ಪುಟ್ಟ ಗಲಾಟೆ ಆಗ್ಬೋದು, ಗೊಂದಲ ಆಗ್ಬೋದು, ಏನಾರು ಇರಲಿ ಎಲ್ಲ ಹೊಂದ್ಕೊಂಡು ನಾವೆಲ್ಲ ಒಗ್ಗೂಡಿಸ್ಕೊಂಡು ಶಾಸ್ತ್ರಗಳು ಸಂಬಂಧಗಳು ಊರಿಗೆ ಏನು ಮಾಡಬೇಕು, ದನಗಳಿಗೆ ಏನು ಮಾಡಬೇಕು, ಇದನ್ನ ಇಲ್ಲಿ ಗಂಟೆ ಮಾಡ್ಕೊಂಡು ಬಂದಿದ್ದೀವಿ. ಮುಂದೂ ನಮ್ಮ ಜೀವನ ಗಂಟೆ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನೀವು ಟಿ ವಿಯವರು ಇನ್ನೊಬ್ಬರು ನಮಗೆ ಸಹಕಾರ ನೀಡಬೇಕು ದೇವರು ಅಂತ ಕೇಳ್ಕೊತೀವಿ.
ನಮ್ಮ ಗ್ರಾಮದಲ್ಲಿ ಹಿಂದಿನ ಮುಖಂಡರುಗಳಿದ್ರು, ಹೆಗಡೆನಿಂಗೇಗೌಡರಿದ್ರು, ಯಜಮಾನಿಂಗೇಗೌಡರಿದ್ರು, ತಮ್ಮಣ್ಣಾಕಿದ್ರು, ಕೋರ್ನಕಳ ಅಣ್ಣೇಗೌಡರಿದ್ರು. ಆಗ ನನಗೆ ಒಂದು 18 ವರ್ಷ ವಯಸ್ಸು. ಈಗ ನನಗೆ 75 ವರ್ಷ ವಯಸ್ಸು. 75 ವರ್ಷದಿಂದ ಏನು ಅಂದ್ರೆ ಒಳ್ಳೇದೇ ಕೆಟ್ಟದ್ದ ಯಾವುದೇ ಆಗು ಹೋಗು ಬಂದು ಊರಿನ ಕೆಲಸಗಳ ಮಾಡಿಕೊಂಡು ಒಂದು ಹೊನ್ನಾರು ಕಟ್ಟಬೇಕು ಅಂದ್ರೆ ಗ್ರಾಮದಲ್ಲಿ ಕೂತ್ಕೊಂಡು ಒಬ್ಬರು ಬೇಕು ಅನ್ನೋದಿಲ್ಲ, ಎಲ್ಲರೂ ಸೇರಿಸಿ ನಾವು ಹೊನ್ನಾರು ಕಟ್ಕೊಂಡು ನಮ್ಮ ತಾತ ಮುತ್ತಾಲಿಂದ ಬಂದಿದ್ದೀವಿ. ನೋಡಿ ಲಾಸ್ಟ್ ಅಲ್ಲಿ ಇದಾರಲ್ಲ ಇವರು ಶಿವಕುಮಾರ್ ಅಂತ ಯಜಮಾನ್ರು. ನೀವೊಂದೆರಡು ಮಾತನ್ನ ಮಾತಾಡಬೇಕು ಇದ್ರ ಬಗ್ಗೆ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮ್ಮ ಜಯಪುರ ಗ್ರಾಮದಲ್ಲಿ ಇಲ್ಲಿ ತನಕ ಅಂದರೆ ಸುಮಾರು ಎಷ್ಟು ವರ್ಷಗಳ ಕಾಲ ಆದರೂ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಹಿರಿಯರು ಅವರೆಲ್ಲ ಯಾವ ಕಾಲದಿಂದ ಮಾಡ್ಕೊಬತ್ತಿದ್ರು ಅವತ್ತಿಂದ ಇವತ್ತಿಗೆ ನಾವು ಅವ್ರು ಏನು ಮಾಡ್ತಿದ್ರು ಆ ಸಂಪ್ರದಾಯ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಥರ ಮುಂದೆ ಮಾಡ್ಕೊಂಡು ಹೋಗ್ಬೇಕು. ನಾವು ನಮ್ಮ ಊರಿನಲ್ಲಿ ಮೂರು ಕೋಮನ್ನು ಕೂಡ ನಾವು ಸರಿಗಟ್ಕೊಂಡು ಒಂದೇ ಸಮಾನತೆಯಲ್ಲಿ ಹೋಗ್ತಾ ಇದ್ದೀವಿ. ಅದೇ ರೀತಿ ನಾವು ಮಾಮೂಲಿ ಯುಗಾದಿ ಹಬ್ಬದ ದಿವಸ ಈ ಬಸವಣ್ಣನ ಮೆರವಣಿಗೆ ಆಚರಿಸ್ತೀವಿ. ನೋಡಿ ನಮ್ಮೂರಲ್ಲಿ ಹೊನ್ನಾರು ಕಟ್ಟದ ಮೇಲೆ ಈಗ ಪಾನಕವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಪಾನಕ ಆದ್ಮೇಲೆ ನೋಡಿ ಎಷ್ಟು ಜನ ಸಾಲಾಗಿದ್ದಾರೆ. ನೋಡಿ ಪಾನಕವನ್ನ ಹಂಚಾದ್ಮೇಲೆ ಕಡ್ಲೆಕಾಳು ಪ್ರಸಾದವನ್ನ ಕೊಡ್ತಾರೆ. ಆರೋಗ್ಯ ಕೊಟ್ಟು 3 ಕಾಲ ಚೆನ್ನಾಗಿದೆ. ಪಾತ್ರನೂ ತೋರಿಸಿಲ್ಲ ನಾನು.